ಬಂಧುಗಳೇ, ನೋಡಿದ್ರೆ ಈಗ ನಮ್ಮನ್ನ ಸಿಎಂನ ಭೇಟಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಯಾವ್ದೋ ಸಿಎಂ ಹತ್ರ ನಿಂತ್ಕೊಂಡ್ರೆ ನಮ್ಗೆ ಏನೋ ಬಹಳ ಖುಷಿ ಆಗ್ಬಿಡ್ತಾರೆ. ಆ ತರದ ಹೋರಾಟಗಾರರು ಪೊಲಿಟಿಷಿಯನ್ಸ್ ಅಂದ್ಬಿಟ್ಟಿದ್ದಾರೆ. ಒಂದು ಪಕ್ಷವನ್ನ ಈ ರಾಜ್ಯದಲ್ಲಿ ಕಟ್ಟಿ ಅಧಿಕಾರಕ್ಕೆ ತರ್ತೀವಿ ಮತ್ತೆ ಆಡಳಿತಾತ್ಮಕವಾದಂತಹ ಕ್ರಾಂತಿ ಮಾಡ್ತೀವಿ ಅಂತ ಅನ್ನುವಂತ ಧೈರ್ಯ ಮತ್ತೆ ಆತ್ಮವಿಶ್ವಾಸ ತೋರಿರೋರು ವಿಧಾನಸೌಧದಲ್ಲಿ ಅನ್ನೋ ಒಬ್ಬ ಮುಖ್ಯಮಂತ್ರಿನೋ ಮಂತ್ರಿನೋ ಬಂದು ನೋಡೋದಕ್ಕೆ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ಆಸೆ ಪಡುವಂತ ಚಿಲ್ಲರೆ ಜನ ಅಲ್ಲ ಅನ್ನುವಂಥದ್ದು ಈ ರಾಜ್ಯದ ಜನಗಳಿಗೆ ಮತ್ತೆ ಈ ಭಾಗದ ವಿಧಾನಸೌಧದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಮತ್ತೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಅಧಿಕಾರಿಗೆ ಗೊತ್ತಿರಬೇಕು. ಇದು ದೊಡ್ಡದಲ್ಲ. ಆದ್ರೆ ಅಧಿಕಾರನ ವಿಧಾನಸೌಧದಲ್ಲಿ ಕೂತ್ಕೊಂಡು ಆಡ್ತೀವಿ ಅಂತ ಅನ್ನುವಂಥ ಮೂರ್ಖತನೂ ಇಲ್ಲ. ಹಿಂದೆ ಇದ್ದದ್ದು ಪ್ರತಿಯೊಂದು ಕ್ಷೇತ್ರಗಳಿಂದ ಜನಪ್ರತಿನಿಧಿ ಬಂದು ಆಯಾ ಭಾಗದ ಸಮಸ್ಯೆಗಳನ್ನ ಇಲ್ಲಿ ಹೇಳಿ ಅಲ್ಲಿಗೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ವಿಧಾನಸೌಧ ಇರೋದು. ಆದ್ರೆ ಇವತ್ತಿನ ತಾಂತ್ರಿಕತೆಯ ಕಾರಣದಿಂದಾಗಿ ಪ್ರತಿಯೊಂದು ಹಳ್ಳಿಯಿಂದ ಆ ಹಳ್ಳಿಯ ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತರಬಹುದಾಗಿದೆ. ಹಾಗಾಗಿ ವಿಧಾನಸೌಧದ ಅರ್ಥ ಇವತ್ತಿಗೆ ಬೇಕಾಗಿಲ್ಲ. ಹಾಗಾಗಿ ಆಡಳಿತ ಅನ್ನುವಂಥದ್ದು ಮೂರನೇ ಮಹಡಿನಲ್ಲಿದೆ, ಚೇರಲ್ಲಿದೆ ಅಂತ ಅನ್ನುವಂಥ ಭ್ರಮೆನಿಲ್ಲ. ಪ್ರತಿಯೊಬ್ಬ ಈ ರಾಜ್ಯದ ಪ್ರಜೆಯನ್ನ ನಾವು ತಾನೇ ಒಬ್ಬ ಮುಖ್ಯಮಂತ್ರಿ ಅಂತ ಅನ್ನುವಂಥ ರೀತಿಯಲ್ಲಿ ಸಶಕ್ತೀಕರಣಗೊಳಿಸಬೇಕು ಅನ್ನುವಂತ ಮಾನಾಟದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಕಟ್ಟುತ್ತಾ ಇರೋದು. ಅಂತ ಸೈನ್ಯವನ್ನ ಕಟ್ಟಬೇಕು ಅನ್ನುವಂಥ ಕಾರಣಕ್ಕೆ ನಾನು ಕೆಲಸ ಬಿಟ್ಟಿರೋದು. ರವಿಕೃಷ್ಣ ರೆಡ್ಡಿಯವರು ಅಮೆರಿಕ ಬಿಟ್ಟು ಬಂದಿರುವಂತದ್ದು. ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಕನಸೇನಿತ್ತು, ಸ್ವರಾಜ್ಯದ ಕನಸೇನಿತ್ತು, ಆ ಕನಸನ್ನ ನನಸು ಮಾಡೋದಕ್ಕೆ